ದಿನಗಳ ಕಾಲ ಜನತಾ ಅಪ್ಲಿಕೆ ಅನ್ನುವಂಥ ಏನು 15, 16, 17ನೇ ತಾರೀಕು ಉದ್ಘಾಟನೆ ಮಾಡಿದ್ದೇವೆ. 3 ದಿನಗಳ ಕಾಲ ಈ ಪಂದ್ಯ ನಡೆಯಲಿದೆ. ಅಂದರೆ ಇವತ್ತು ಬೆಂಗಳೂರಲ್ಲಿ ಈ ಒಂದು ಉದ್ಘಾಟನೆ ಆಗಿದೆ. ಉದ್ಘಾಟನಾ ಸಮಾರಂಭವನ್ನು ನಮ್ಮ ರಾಜ್ಯಾಧ್ಯಕ್ಷರು ಕ್ರೀಡಾ ಮಂತ್ರಿಗಳಾದಂಥ ಕುಮಾರಣ್ಣವರು ಮತ್ತು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಉದ್ಘಾಟನೆ ಮಾಡಲಿದ್ದಾರೆ. 16ನೇ ತಾರೀಕು ಆ ಪಂದ್ಯದಲ್ಲಿ ಸುಮಾರು ಒಂದು 10 ಗಂಟೆ ಕಾಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಕೂಡ 16ನೇ ತಾರೀಕು ಆ ಪಂದ್ಯಗಳಲ್ಲಿ ಭಾಗವಹಿಸಿ ಅಲ್ಲಿ 10 ಗಂಟೆ ಕಾಲ ಅವರು ಕೂಡ ವೀಕ್ಷಣೆ ಮಾಡಲಿದ್ದಾರೆ. 17ನೇ ತಾರೀಕು ಇದು ಅಂತಿಮವಾಗಿ ಪಂದ್ಯ ಮಾಡಿಸುವಂಥದ್ದನ್ನು ಮತ್ತು ನುರಿತ ಅನುಭವ ಇರತಕ್ಕಂಥ ಹೆಚ್ಚು ಕಾರ್ಯನಿರ್ವಹಿಸಿರ್ತಕ್ಕಂಥ ಅಂಪೈರ್ಗಳು ಕೂಡ ಕೊಠಡಿಗಳ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಊಟೋಪಚಾರಗಳನ್ನು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮಾಡಿದ್ದಾರೆ. ಮತ್ತು ಅಲ್ಲಿ ಬಿಸಿಲು ಹೆಚ್ಚಿರೋದ್ರಿಂದ ನೀರು ಒಂದು ತಪ್ಪು ಪಾನೀಯ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಬಹುಶಃ ನಮ್ಮ ಉದ್ದೇಶ ಯುವಕರಿಗೆ ಹೆಚ್ಚು ಅವಕಾಶಗಳನ್ನು ಕೊಡಬೇಕು. ಯುವಕರು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲೇ ಅಲ್ಲಿ ಇರ್ತಾರೆ. ಈಗ ಅಂಥ ಯುವಕರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಇದು ಒಂದು ಒಳ್ಳೆಯ ವೇದಿಕೆ ಆಗಿದೆ. ಸೊ ಅವ್ರು ಯಾರ್ಯಾರು ಯುವಕರಲ್ಲಿ ಮತ್ತು ನಮ್ಮ ಪಕ್ಷ 25 ವರ್ಷಗಳು ಪೂರೈಸಿರ್ತಕ್ಕಂಥ ಒಂದು ಸವಿ ನೆನಪಿಗಾಗಿ ಇಂಥ ಒಂದು ಯುವಕರಿಗೆ ಒಂದು ಉತ್ತಮವಾದಂಥ ಒಂದು ಪ್ರೇರಣೆಯನ್ನು ಇದು ನೀಡುತ್ತೆ ಅನ್ನುವಂಥ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ. ಮತ್ತು ಬಹುಶಃ ಮುಂದಿನ ವರ್ಷದಿಂದ ಕೂಡ ಇದು ಪ್ರತಿ ವರ್ಷ ನಾವು ಯುವಕರಿಗೆ ಹೆಚ್ಚು ಒಂದು ಪ್ರೋತ್ಸಾಹ ಸಿಗಬೇಕು ಮತ್ತು ಆ ಪ್ರತಿಭೆಗಳನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಕೂಡ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನುವಂಥ ಇಂಥ ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಯುವಕರಿಗಾಗಿ ಇವತ್ತು ನಾವು ಮಾಡ್ತಾ ಇದ್ದೀವಿ. 2 ಲಕ್ಷ ಕೋರ್ ಕಮಿಟಿ ಅಧ್ಯಕ್ಷರು ಅದಂದರೆ ನಾವು ವೈಯಕ್ತಿಕವಾಗಿ ಕೊಟ್ಟರು ಕೂಡ ಪಕ್ಷದ ವತಿಯಿಂದ ಅದನ್ನು 2 ಲಕ್ಷ ರೂಪಾಯಿಗಳನ್ನು ಕೊಡ್ತಾ ಇರುತ್ತೆ. ಈಗಾಗಲೇ ಚಂದನ್ ಅವರು ತಿಳಿಸಿದ ಹಾಗೆ 2ನೇ ಪ್ರೈಸು ಮತ್ತು 3ನೇ ಪ್ರೈಸು ನಮ್ಮ ಹೆಚ್ಚಿನ ಶಾಸಕರಾದಂಥ ಮುಳುಬಾಗಿಲು ಶಾಸಕರಾದಂಥ ಸಮೃದ್ಧಿ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ಪೂಜ್ಯ ದೇವೇಗೌಡರು ಸಾಹೇಬರು 93 ವಸಂತಗಳನ್ನ ಪೂರೈಸಿ 94ನೇ ವಸಂತಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ನಮ್ಮ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚಂದನ್ ಅವರು, ಪ್ರವೀಣ್ ಅವರು ಮತ್ತು ಅವರ ಎಲ್ಲ ಸ್ನೇಹಿತರುಗಳು ಬಹಳ ಜನ ಸೇರಿಕೊಂಡು ಶ್ರಮ ವಹಿಸಿ ಸುಮಾರು 2 ತಿಂಗಳಿಂದ ಈ ಒಂದು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಬೇಕು ಅಂತೇಳಿ ಸುಮಾರು 30 ಜಿಲ್ಲೆಯಲ್ಲೂ ಸಹ ರಾಜ್ಯದ ಎಲ್ಲ ಯಾರು ಒಂದು ಕ್ರಿಕೆಟ್ನ ಅಭಿಮಾನಿಗಳಿದ್ದಾರೆ, ಅದರಲ್ಲೂ ನಮ್ಮ ಪಕ್ಷದಲ್ಲಿ ಯಾರು ಈ ಒಂದು ಎಲ್ಲ ಜಿಲ್ಲಾ ಘಟಕಗಳಲ್ಲೂ ಸಹ ಯಾರು ಮುಂಚೂಣಿಯಲ್ಲಿದ್ದಾರೆ ಅಂಥವ್ರಿಗೆಲ್ಲ ಗುರುತಿಸಿ ಇವತ್ತು ಈ ಒಂದು ಪಂದ್ಯಾವಳಿಗಳನ್ನ ಇಲ್ಲಿ ಬೆಂಗಳೂರು ನಗರದಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ನಾನು ಬೆಂಗಳೂರು ನಗರ ಘಟಕದ ವತಿಯಿಂದ ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ಏನು ಈ ಒಂದು ಪಂದ್ಯಾವಳಿಗಳು ಆಯೋಜನೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು 2 ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಈ ಒಂದು ಪ್ರಾದೇಶಿಕ ಪಕ್ಷ ನಮ್ಮ ಹೆಮ್ಮೆಯ ಪಕ್ಷ JDS ಪಕ್ಷ 25 ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡ್ಕೊಂಡ್ಬಂದು ಇವತ್ತು ನಾವು ಹಾಗೂ ಪೂಜ್ಯ ದೇವೇಗೌಡರು ಸಾಹೇಬರು 94ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಎಲ್ಲವನ್ನೂ ಇಟ್ಕೊಂಡು ಈಗಾಗಲೇ ನಮ್ಮ ಬೇರೆ ಬೇರೆ ದೇಶದಲ್ಲಿ ಹೆಚ್ಚು ಆಕರ್ಷಿತರಾಗಿದ್ದು ಸಹ ಈ ಒಂದು ನಮ್ಮ ರಾಜ್ಯದಲ್ಲಿ ಮತ್ತೆ ನಮ್ಮ ಏನು ದೇಶದಲ್ಲಿ ಕ್ರಿಕೆಟ್ಗೆ ಹೆಚ್ಚು ಒಂದು ಪ್ರಾಧಾನ್ಯತೆ ಕೊಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ಒಂದು ಪಂದ್ಯ ಆಯೋಜನೆ ಮಾಡಿದಂಥ ಕ್ರಿಕೆಟ್ ಜ್ವರ ನಮ್ಮ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಯುವಕರು ಹೆಚ್ಚು ಇವತ್ತು ಅದಕ್ಕೆ ಆಸಕ್ತರಾಗಿ ಅದರಲ್ಲೇನು ಪಾಲ್ಗೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ಪಕ್ಷದ ವತಿಯಿಂದ JDS ಪಕ್ಷದ ವತಿಯಿಂದ ಈ ಒಂದು ಪಂದ್ಯಗಳನ್ನೇನು ಆಯೋಜನೆ ಮಾಡಿದ್ದಾರೆ. ಈಗಾಗಲೇ ನಮ್ಮ ಪ್ರತಿ ವರ್ಷ ಇದನ್ನು ಮುಂದುವರಿಸ್ತೀವಿ. ಈ ವರ್ಷ ಏನು ಸುಮಾರು 26 ಟೀಮ್ಗಳು ಈಗಾಗಲೇ ನೋಂದಣಿ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. 24 ಏನು ನೋಂದಣಿ ಆಗಿದೆ, 26 ಅಂತ ನೆನ್ನೆ ಹೇಳ್ತಾ ಇದ್ರು. ಮತ್ತು ಈಗಾಗಲೇ 24 ಇವತ್ತೇನು ನೋಂದಣಿ ಆಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಈ ಒಂದು ಕ್ರಿಕೆಟ್ ಅಭಿಮಾನಿಗಳು ಪಂದ್ಯಾವಳಿಗಳನ್ನ ಆಯೋಜನೆ ಮಾಡೋದ್ರ ಮುಖಾಂತರ
ಎಲ್ರಿಗೂ ಸಹ ಆ ಕ್ರೀಡೆಗೆ ಹೆಚ್ಚಿನ ಒಂದು ಅದು ಪಕ್ಷದ ವತಿಯಿಂದ ಶಕ್ತಿ ತುಂಬಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಒಂದು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಇದನ್ನು ಹೆಚ್ಚು ಪ್ರಚಾರವನ್ನು ಈಗಾಗಲೇ ಕೊಟ್ಟಿದ್ದೀರಿ. ತಮಗೂ ಸಹ ನಾನು ವಿಶೇಷವಾದ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ದೇವೇಗೌಡರವರ ಹುಟ್ಟುಹಬ್ಬ ಪ್ರಯುಕ್ತ ಮತ್ತು ನಮ್ಮ ಪಕ್ಷದ ಬೆಳ್ಳಿ ಹಬ್ಬ 25 ವರ್ಷ, ಒಂದು ಸಣ್ಣ ಪ್ರಾದೇಶಿಕ ಪಕ್ಷ 25 ವರ್ಷ ಪೂರ್ಣಾವತಿ ಮಾಡುವಂತ ಈ ಶುಭ ಸಂದರ್ಭದಲ್ಲಿ ಎರಡೂ ಕೂಡ ಕೋ ಇನ್ಸಿಡೆಂಟ್ ಆಗಿ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಯುವಕರು ಇವತ್ತು ಈ ದೇಶ ಏನೋ ಒಂದು ಬದಲಾವಣೆ ಆಗ್ಬೇಕಂದ್ರೆ ಯುವ ಶಕ್ತಿ ರಾಷ್ಟ್ರೀಯ ಶಕ್ತಿ ಅಂತ ಹೇಳ್ತೀವಿ. ಅಂತ ಯುವಕರ ಒಂದು ಸ್ಫೂರ್ತಿ ತುಂಬುವ ಒಂದು ಕೆಲಸವನ್ನ ನಮ್ಮ ಪಕ್ಷದ ವತಿಯಿಂದ ಈ ಒಂದು JPL ಟೂರ್ನಮೆಂಟ್ನ ಕ್ರಿಕೆಟ್ ಟೂರ್ನಮೆಂಟ್ನ ಮಾಡಲಿಕ್ಕೆ ಇವತ್ತೇನು ನಿರ್ಧಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾನು ಚಂದನ್ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಕೃಷ್ಣಾರೆಡ್ಡಿ ಅವರು, ರಮೇಶ್ ಗೌಡರು, ಉಮೇಶ್ ರಮೇಶ್ ಸಾಹೇಬರು ಮತ್ತು ನಮ್ಮ ಪ್ರವೀಣ್ ಅವರು ಮತ್ತೆ ಎಲ್ಲ ಇಡೀ ಪಕ್ಷದ ಎಲ್ಲ ಮುಖಂಡರುಗಳು ಇಲ್ಲಿ ವೇದಿಕೆಯಲ್ಲಿದ್ದಾರೆ. ಬಹುಶಃ ಕರ್ನಾಟಕ ರಾಜ್ಯಾದ್ಯಂತ 24 ತಂಡಗಳನ್ನ ಆಗಲೇ ನಮ್ಮ ಕೃಷ್ಣಾರೆಡ್ಡಿ ಅವರು, ರಮೇಶ್ ಗೌಡರು, ಚಂದನ್ ಅವರು ಹೇಳ್ದಂಗೆ ಎಲ್ಲ ವಿಚಾರವನ್ನು ಅವರು ತಿಳಿಸಿದ್ದಾರೆ. ಮತ್ತು ಈ JPL ಅಂತ ಏನಿದೆ ಅದು ಈ ವರ್ಷ ಶುರುವಾಗಿ ನಿರಂತರವಾಗಿ ಪ್ರತಿ ವರ್ಷ ಕೂಡ ದೇವೇಗೌಡರು ಸಾಹೇಬರು ಹುಟ್ಟುಹಬ್ಬದ ಮುಂಚಿತವಾಗಿ ಇದನ್ನು ಮಾಡಬೇಕು ಅಂತೇಳಿ ಪಕ್ಷದ ವತಿಯಿಂದ ತೀರ್ಮಾನ ಆಗಿದೆ. ಆದರೆ 25 ಮಾಡಿ ಈ ಬೆಳ್ಳಿ ಹಬ್ಬಕ್ಕೆ ಅದು ಒಂದು ಈಕ್ವಲ್ ಮ್ಯಾಚ್ ಆಗಬೇಕು. ಆ 25 ಟೀಮು 25ನೇ ವರ್ಷ ಬೆಳ್ಳಿ ಹಬ್ಬ ಅಂತೇಳಿ ನಾವು ಏನು ಹೇಳ್ತೀವಿ ಅದಕ್ಕೆ ತಕ್ಕಂತೆ ಅದನ್ನು ಮಾಡ್ಕೋಬೇಕು. ಆಗಲೇ 2 ಲಕ್ಷ ರೂಪಾಯಿ ನಮ್ಮ ಕೃಷ್ಣಾರೆಡ್ಡಿ ಅವರು ಹೇಳಿದ್ದಾರೆ. ಮೊದಲನೇ ಬಹುಮಾನ ಅಂದರೆ ವಿನ್ನರ್ಗೆ, 2ನೇ ಬಹುಮಾನ ರನ್ನರು ಮತ್ತು ಸಮಾನಗರ ಬಹುಮಾನ 3ನೇ ಪ್ರೈಸ್ ಅಂತೇಳಿ ಶಾಸಕರು, ಮುಳಬಾಗಿಲು ಶಾಸಕರು ನಮ್ಮ ಸಮೃದ್ಧಿ ಮಂಜಣ್ಣ ಅವ್ರದ್ದು ಅಂತ ಹೇಳಿದ್ದಾರೆ. ಬಹುಶಃ ನನಗನ್ನಿಸ್ತು ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟರೆ ಬೆಟ್ರು ಅಂತ ಹೇಳಿ ಅನ್ಕೊಂಡಿದ್ದೀನಿ. ನಾನು ಕೃಷ್ಣಣ್ಣ ಅವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅವರೇನು 2 ಲಕ್ಷ ಅಂತ ಹೇಳಿದ್ದಾರೆ, ಜೊತೆಗೆ 3 ಲಕ್ಷ ಹಾಕಿ 5 ಲಕ್ಷ ರೂಪಾಯಿನ ನಾನು ಕೃಷ್ಣಾರೆಡ್ಡಿಯನ್ನ ಇಬ್ಬರು ಸೇರಿ ಕೊಡ್ತೀವಿ. ಅದನ್ನ 5 ಲಕ್ಷ ರೂಪಾಯಿ ಪಕ್ಷದ ವತಿಯಿಂದನೇ, JDS ಪಕ್ಷದ ವತಿಯಿಂದನೇ 5 ಲಕ್ಷ ರೂಪಾಯಿ ಕೊಡೋಣ ವಿನ್ನರ್ಗೆ. ರನ್ನರ್ಗೆ ನೀವು ತಿಳ್ಕೊಂಡಿದ್ರೆ ಅದರ ಪ್ರಕಾರ ಮಾಡಿ. ಮತ್ತು ಬರುವಂತ ಪ್ಲೇಯರ್ಸ್ ಎಲ್ರಿಗೂ ಕೂಡ ಉತ್ತಮವಾದಂತ ಒಂದು ಖುಷಿ ಆಗ್ಬೇಕು. ಆ ನಿಟ್ಟಿನಲ್ಲಿ ಅವುಗಳು ಕೂಡ ಅದು ಯಾವುದೇ ಟೀಮ್ ಗೆಲ್ಲಿ, ಈಗ 24-25 ಅಂತ ಅನ್ಕೊಂಡಿದೀವಿ. ಬೆಂಗಳೂರು ನಗರದಲ್ಲಿ 4 ಟೀಮು, ಇಡೀ ರಾಜ್ಯದಲ್ಲಿ 21 ಟೀಮು ಆಗಬೇಕು ಅನ್ನೋದು. 25 ಟೀಮ್ ಅಂತ ಅನ್ಕೊಳ್ಳಿ. ಆ 25 ಟೀಮಲ್ಲಿ ಪ್ರತಿ ಟೀಮಲ್ಲಿ ಕೂಡ 15 ಜನ ಪ್ಲೇಯರ್ಸ್ ಇರ್ತಾರೆ. 15 ಜನ ಪ್ಲೇಯರ್ಸ್ ಅಂದ್ರೆ ಹೆಚ್ಚು ಕಮ್ಮಿ 375 ಜನ ಆಗ್ತಾರೆ ಪ್ಲೇಯರ್ಸ್. ಅವ್ರಿಗೂ ಕೂಡ ಏನಾದ್ರೂ ಒಂದು ಸಿಗುವಂತ ಒಂದು ಕೆಲಸವನ್ನ ಮಾಡುವಂತ ಕೆಲಸ ನಾವೆಲ್ಲ ಕೂಡ ಸೇರಿ ಮಾಡ್ತೀವಿ. ಬಟ್ ಇದು ಕ್ರೀಡಾ ಮನೋಭಾವದಿಂದ ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ಯುವಕರಿಗೆ ಒಂದು ಒಳ್ಳೆ ಸಂದೇಶವನ್ನ ನಮ್ಮ ಪಕ್ಷದ ವತಿಯಿಂದ ಮಾಡಬೇಕು ಅಂತ ಹೇಳಿ ಇದನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ದೇವೇಗೌಡ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ 18ನೇ ತಾರೀಕು ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನಲ್ಲಿ ಬಸವನಗುಡಿಯಲ್ಲಿ ಹನುಮಂತ ನಗರದಲ್ಲಿ ನಾನು ನಡೆಸ್ಕೊಂಡು ಬರ್ತಾ ಇರತಕ್ಕಂಥ ಕ್ಯಾಂಟೀನಲ್ಲಿ 1 ರೂಪಾಯಿಗೆ ಮುದ್ದೆ ಊಟ, ಅವತ್ತು 1 ರೂಪಾಯಿಗೆ ಊಟ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅದನ್ನು ಕೂಡ ಅವತ್ತು ಮಾಡುವಂತ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷ ಅಂತ 9 ವರ್ಷ ಆಗಿದೆ ಆ ಕ್ಯಾಂಟೀನ್ ಓಪನ್ ಮಾಡಿ. ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದು ಕೋವಿಡ್ ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ಹಸಿದವರಿಗೂ ಅನ್ನ ಕೊಡಬೇಕು ಅನ್ನೋದು ನಮ್ಮ ದೇವೇಗೌಡರ ಸಾಹೇಬರ ಕನಸಿತ್ತು. ಆ ಕನಸಿನಂತೆ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ. ಸರ್ಕಾರ ವತಿಯಿಂದ ನಡೆಸುವಂತ ಇಂದಿರಾ ಕ್ಯಾಂಟೀನ್ಗಳು ಯಾವಾಗ ಓಪನ್ ಆಗುತ್ತೆ, ಯಾವಾಗ ಮುಚ್ಚೋಗುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ನಾವು ಅದನ್ನ ಅವರ ಹೆಸರಿಗೆ ಯಾವುದೇ ಕಲಂಕ ಬರಬಾರ್ದು ಅಂತೇಳಿ ನಿರಂತರವಾಗಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಅದನ್ನು ಕೂಡ ತಾವೆಲ್ಲ ಕೂಡ ಅವತ್ತು ಪ್ರಚಾರ ಮಾಡಿ ಸಹಕಾರ ಕೊಡಬೇಕು. ಈ JPL ಅತ್ಯಂತ ಯಶಸ್ವಿಯಾಗಿ ನಡಿಬೇಕು. 15, 16, 17 3 ದಿವಸಗಳ ಈ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಶುಭವನ್ನು ಕೊಡ್ತಾ ಇದ್ದೀನಿ. ಅದನ್ನ ಮತ್ತು ಕುಡಿಯುವ ಮಜ್ಜಿಗೆ ಏನಿದೆ ಅದನ್ನು ಕೊಡಲಿಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ.
ಸರ್ ಇವತ್ತು JP ಅದು ಟೀಮ್ ನಿಮ್ಮ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಏನು ಹೇಳ್ತೀರಿ ಸರ್? ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಮಣ್ಣಿನ ಮಗ ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಮ್ಮ ಪಕ್ಷದ 25 ವರ್ಷದ ಏನು ರಜತ ಮಹೋತ್ಸವ ಈಗಾಗಲೇ ಪ್ರಾರಂಭ ಆಗಿದೆ, 25 ವರ್ಷ ಪೂರ್ಣಗೊಂಡು ಆ ಒಂದು ನೆನಪಿಗೋಸ್ಕರ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಮುಖಂಡರುಗಳು ಸೇರಿ ಇದೇ ತಿಂಗಳು 15, 16, 17ನೇ ತಾರೀಕು ಮಾಧವರ ಗ್ರೌಂಡ್ ನೈಸ್ ಗ್ರೌಂಡಲ್ಲಿ ಒಂದು ಒನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ 15ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಮ್ಮ ಪಕ್ಷದ ವರಿಷ್ಠರು, ಕೇಂದ್ರ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣವರು ಮತ್ತು ನಮ್ಮ ಪಕ್ಷದ ಯುವ ನಾಯಕರು, ಯುವ ಜನತಾದಳ ಅಧ್ಯಕ್ಷರಾದಂಥ ನಿಖಿಲ್ ಅಣ್ಣವರು ಬಂದು ಉದ್ಘಾಟನೆಯನ್ನು ಮಾಡಿಕೊಡ್ತಾರೆ. ಮತ್ತು ಪಕ್ಷದ ಎಲ್ಲ ಶಾಸಕರು, ಮಾಜಿ ಶಾಸಕರು ಸಹ ಅವತ್ತಿರ್ತಾರೆ. ಮತ್ತು ಪಕ್ಷದ ಕಾರ್ಯಕರ್ತರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಜಿಲ್ಲೆಗಳಿಂದ ಈಗಾಗಲೇ 24 ಟೀಮ್ಗಳಾಗಿದೆ. ಬೆಂಗಳೂರು ನಗರದಿಂದ 4 ಟೀಮ್ಗಳು, ಅದೇ ರೀತಿ ವಿವಿಧ ಜಿಲ್ಲೆಗಳಿಂದ ಒಂದೊಂದು ಟೀಮ್ ಅಂದರೆ ಟೋಟಲ್ 24 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಜಿಲ್ಲೆ ಒಂದು ಟೀಮ್ ಅಂತೇಳಿ ನಾವು ಮಾಡ್ಕೊಂಡಿದ್ದೀವಿ. ಈ ಒಂದು 2ನೇ ದಿನದ ಕಾರ್ಯಕ್ರಮಕ್ಕೆ ದೇವೇಗೌಡ ಅಪ್ಪಾಜಿಯವರು ಬರ್ತಾರೆ. ಅದೇ ರೀತಿ 3ನೇ ದಿನ ಕಾರ್ಯಕ್ರಮವನ್ನು 17ನೇ ತಾರೀಕು ಮುಗಿಸಿ ಎಲ್ಲರಿಗೂ ಏನು ಬಂದಿರತಕ್ಕಂಥ ಎಲ್ಲ ಪ್ಲೇಯರ್ಸ್ಗೂ ಒಂದು ನೆನಪಿನ ಕಾಣಿಕೆ ಕೊಟ್ಟು, ಗೆದ್ದಿರ್ತಕ್ಕಂಥ ಪ್ಲೇಯರ್ಸ್ಗಳಿಗೆ ಮೊಮೆಂಟಸ್ ಕೊಟ್ಟು, ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರಲ್ಲಿ ಸಂಘಟನೆ ಮಾಡೋಕ್ಕೆ ಯುವಕರಲ್ಲಿ ಒಂದು ಸ್ಪೋರ್ಟ್ಸ್ಮ್ಯಾನ್ಶಿಪ್ ನಿಂತು ಒಂದು ಒಳ್ಳೆಯ ರೀತಿಯಾದ ಸಂಘಟನೆ ಆಗಲಿ ಅಂತ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಪ್ರವೀಣ್ ಅಂತೇಳಿ ಯುವಜನ. ಸರ್, ಯಾವ ಮಾನದಂಡದ ಮೇಲೆ ತಂಡಗಳ ಆಯ್ಕೆ ಮಾಡಿದ್ದೀರಾ ಸರ್? ತಂಡಗಳ ಆಯ್ಕೆಗಳು ಮೈಕ್ ತಲುಪಿ ಮಾಡಿ ಸರ್. ಆಡಿ ಬರಲ್ಲ ಟೀಮ್ ಓನರ್ಗಾಗಿ ನಾವು ನೇಮಿಸಿದ್ದೀವಿ. ಆಮೇಲೆ ಅಲ್ಲಿ ಶಾಸಕರುಗಳಿದ್ರೆ ಅಥವಾ ನಮ್ಮ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಗಳಿದ್ರೆ ಅವ್ರುಗಳನ್ನ ತಗೊಂಡು ಎಲ್ಲ ತಾಲೂಕುಗಳಿಂದ ಒಂದೊಂದು ಲೀಡ್ರು ಟೀಮ್ಗಳನ್ನ ತಗೊಂಡು ಇದಕ್ಕೆ ಕೋಆರ್ಡಿನೇಟರ್ಸ್ ಅಂತ ಮಾಡಿದ್ದೀವಿ. ಒಂದು ತಂಡಕ್ಕೆ ನಮ್ಮ ಪಕ್ಷದಿಂದ ನಮ್ಮ ಯುವ ಜನತಾದಳ ಹಾಗೂ ಸಾಮಾಜಿಕ ಜಾಲತಾಣದ ಏನು ಪದಾಧಿಕಾರಿಗಳಿದ್ದಾರೆ ಅವ್ರನ್ನ ಕೋಆರ್ಡಿನೇಟರ್ಸ್ ಥರ ಮಾಡಿ ಅವರೇ ಸೆಲೆಕ್ಷನ್ ಪ್ರೋಸೆಸ್ಸನ್ನು ಮಾಡಿರೋದು. ಎಲ್ಲರೂ ಪಕ್ಷದ ಕಾರ್ಯಕರ್ತರಾಗಿರಬೇಕು, ನಮ್ಮ ಮೆಂಬರ್ಶಿಪ್ಗಳನ್ನ ತಗೊಂಡಿರಬೇಕು. ಆಮೇಲೆ ಅವ್ರುಗಳು ಕ್ರೀಡೆಯಲ್ಲಿ ಆಸಕ್ತಿ ಇರಬೇಕು, ಕ್ರಿಕೆಟ್ ಆಡಿರಬೇಕು ಅನ್ನೋದೊಂದು ಮಾನದಂಡ ಇಟ್ಕೊಂಡು ಜಿಲ್ಲಾಧ್ಯಕ್ಷಗಳು ಅಂತಿಮವಾಗಿ ಅದನ್ನು ಸಹಿ ಹಾಕೋದ್ರ ಮುಖಾಂತರ ಆ ತಂಡಗಳನ್ನ ಪ್ರಕಟ ಮಾಡಿದ್ದೀವಿ. ಸರ್, 2 ಲಕ್ಷ ಇದ್ದಂಥ ಪ್ರಥಮ ಬಹುಮಾನ 5 ಲಕ್ಷ ಅಂತ ಹೇಳಿದರು. ಹಾಗೆ ಸೆಕೆಂಡು ಮತ್ತು ಥರ್ಡ್ ಏನಾದರೂ ಇನ್ಕ್ರೀಸ್ ಮಾಡೋ ಪ್ಲಾನ್ ಇದೆ ಸರ್. ನೋಡೋಣ, ಇನ್ಕ್ರೀಸ್ ಮಾಡೋ ಪ್ಲಾನ್ ಇದೆ. ಅದನ್ನು ನಾವು ಅತಿ ಶೀಘ್ರದಲ್ಲಿ ಈಗ 1ನೇ ವರ್ಷನ ಬೆಂಗಳೂರು ಮಾಧವರದಲ್ಲಿ ಮಾಡ್ತಾ ಇದೆ ಅಂತ ಹೇಳಿದ್ರಿ. ಮುಂದಿನ ಎಲ್ಲ ಪಂದ್ಯಾವಳಿಗಳನ್ನ ರಾಜ್ಯದ ಇತರೆ ಭಾಗದಲ್ಲಿ ಮಾಡೋ ಆಲೋಚನೆ ಇದೆ ಸರ್. ಡೆಫಿನೆಟ್ ಆಗಿ ಈಗ ನಾವು ಈಗ ಉತ್ತರ ಕರ್ನಾಟಕದಲ್ಲಿ ಒಂದ್ಸಲಿ, ಹಳೆ ಮೈಸೂರಲ್ಲಿ ಒಂದ್ಸಲಿ, ಮಧ್ಯ ಕರ್ನಾಟಕದ ಒಂದ್ಸಲಿ ಆ ರೀತಿಯಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಪ್ಲಾನ್ ಇದೆ. 120ಕ್ಕೂ ಹೆಚ್ಚು ರೂಮ್ಗಳನ್ನ ನಾವು ಮಾಡಿದ್ದೀವಿ. ಎಲ್ಲ ಊಟ ತಿಂಡಿ, ಎಲ್ಲ ನೀರಿನ ವ್ಯವಸ್ಥೆ. ಈಗ ನಂದಿನಿ ಕೊಲಾಬ್ರೇಷನಲ್ಲಿ ಅವ್ರಿಗೆ ಫೇವ್ರೇಟ್ ಮಿಲ್ಕ್ ಕೊಡೋವಂಥ ವ್ಯವಸ್ಥೆ ಆಗಿರ್ಬೋದು, ಮಜ್ಜಿಗೆ ಕೊಡೋವಂಥ ವ್ಯವಸ್ಥೆ, ಎಲ್ಲ ನಮ್ಮ ಎಲ್ಲ ಯುವಕರುಗಳನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಒಂದು ಟೀಮ್ಗೆ ಎಷ್ಟು ಮ್ಯಾಚಸ್ ಎಷ್ಟು ಇದೆ ಸರ್ ಒಂದು ಟೀಮ್ಗೆ? ಸರ್, ಒಂದು ಮ್ಯಾಚ್ಗೆ 50 ನಿಮಿಷ ಅಂತ ನಿಗದಿ ಮಾಡಿದ್ದೀವಿ. ಫಸ್ಟ್ ಡೇ 4 ಮ್ಯಾಚು ಇರುತ್ತೆ. 7 ಗಂಟೆಗೆ ಸ್ಟಾರ್ಟ್ ಆಗಿ 7:50 ಮುಗಿಯುತ್ತೆ. ಇನ್ನೊಂದು 8 ಗಂಟೆಗೆ ಸ್ಟಾರ್ಟ್ ಆಗಿ 8:50 ಮುಗಿಯುತ್ತೆ. ಆ ರೀತಿಯಾಗಿ 4 ಮ್ಯಾಚ್ ಇರುತ್ತೆ. ಮತ್ತು ನೆಕ್ಸ್ಟ್ ದಿನ 9 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದಂಥ ಪಂದ್ಯಾವಳಿ 10 ಗಂಟೆ 50 ನಿಮಿಷದವರೆಗೂ ನಡೆಯುತ್ತದೆ. ಒಂದು ಟೀಮ್ ಎಷ್ಟು ಟೀಮ್ ಜೊತೆ ಆಡಬೇಕು ಸರ್? ಈಗ ನಾವು 8 ಗ್ರೂಪ್ನ ಮಾಡಿದ್ದೀವಿ. ಇದರಲ್ಲಿ 8 ಗ್ರೂಪಲ್ಲಿ ಒಂದು ಟೀಮ್ಗೆ 2 ಮ್ಯಾಚ್ಗಳು ಸಿಗುತ್ತೆ. ಆ 2 ಮ್ಯಾಚಲ್ಲಿ ಯಾರು 2 ಗೆಲ್ತಾರೆ ಅಥವಾ ಒಂದೊಂದು ಗೆದ್ದು ರನ್ ರೇಟಲ್ಲಿ ಯಾರು ಇರ್ತಾರೆ ಅವ್ರುಗಳು ನೆಕ್ಸ್ಟ್ ಸುತ್ತಿಗೆ ಕ್ವಾಲಿಫೈರ್ ಆಗ್ತಾರೆ. 6 ಓವರ್ಸ್, 6 ಓವರ್ಸ್ ಎಲ್ಲೋ ಟೆನ್ನಿಸ್ ವಿಕ್ಕಿ ಬಾಲ್ನಲ್ಲಿ ಆಡೋವಂಥ